ಜೈ ಭೀಮ್. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಅಂತ ಬಹಳ ಸಂತೋಷ ಆಗ್ತದೆ. ಒಂದು ವೇಳೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ, ಭಾರತ ಅಲ್ಲ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಕಂಡು, ಅವ್ರು ಕೊಟ್ಟಂತ ಸಂವಿಧಾನವನ್ನ ಕಂಡು ದಿಗ್ಭ್ರಮೆಯಿಂದ ನೋಡೋದಂತ ನಮ್ಮ ಭಾರತ ದೇಶವನ್ನು ಎಲ್ಲಾ ದೇಶಗಳು ನೋಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿನ ಯಾರು ಕೇಳಿದ್ರಿ ಬಂಗಾರ ತಂದಿಸಿದ್ದಾರೆ. ಪುತ್ಲಿನ ಒಂದು ರೋಡ್ಗೆ ಅವ್ರ ಹೆಸರು ಇಟ್ಟಿದ್ದಾರೆ ಅಮೆರಿಕದಲ್ಲಿ. ಇಂಥ ಇದರಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ನೋಡಕ್ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗಳನ್ನ ಹಾಕೊಂಡ್ರೆ ಎಣಿಕೆ ಮಾಡಕ ಆಗೋದೇ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಇವರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು, ಇಡೀ ಭಾರತ ಪುತ್ಲಿಗಳಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಯಾವ್ದು ರಾಮ ಲಕ್ಷ್ಮಣ ಯಾರು ಇಲ್ಲ ರೀ ಅಂತ ಹೇಳಿದ್ರು. ಬಹಳ ಸಂತೋಷ ಆಗ್ತದೆ. ಅದನ್ನ ಮೆಚ್ಕೊಂಡು ನಾವಿವತ್ತು ನಮ್ಮ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್ ಒಂದು ಆದೇಶ ಮಾಡಿದ್ದಾರೆ. 19/6/25 ಏನು ನ್ಯಾಯಾಲಯಗಳಲ್ಲಿ, ನ್ಯಾಯಾಲಯ ಸಭಾಂಗಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಹೇಳಿದ್ರು. ಆ ಆದೇಶಕ್ಕೆ ಬಹಳ ಗೌರವ ಕೊಡ್ಬೇಕಾಗ್ತದೆ. ಬಂಧುಗಳೇ, ನಾವು ಇವತ್ತು ನಾವು ಜಾತಿಕ ಪ್ರಕರಣಗಳಾಗ್ಬೋದು, ದಲಿತರು ಶೋಷಣೆ ಮಾಡಂತ ಪ್ರಕರಣಗಳಾಗ್ಬೋದು, ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾನೆ ಇದ್ದೀವಿ ನಾವು. ನಮ್ಮ ಬಗ್ಗೆ ಯಾರೋ ನನ್ನ ಅಂತಮ್ಮಂದ್ರೆ ಯಾರಿಗೋ ಒಬ್ರು ಎತ್ಕೊಟ್ಟಿ ಒಂದು ಮಾತಾಡ್ತಾರೆ, ಅಲ್ಲ ರೀ ಹೂವಳ್ಳಿ ಪ್ರಕಾಶ್ ಅವರು ಏನು ಮಾಡೋದು ಬೇಡಪ್ಪ, ನೀನೇನು ಮಾಡಿದೆ ಅಂತ ಹೇಳ್ಬೇಕಲ್ಲಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಗೌರವ ಕೊಡ್ತಾ ಇದ್ದೀವಿ ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಮಾತಾಡ್ತೀವಿ. ಇವತ್ತು ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಲೂಕು ಜಿಲ್ಲಾವಾರು ನ್ಯಾಯಾಲಯ ಸಭಾಂಗಣದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕಲೇಬೇಕು ಅಂತ. ಅದಕ್ಕೆ ನಾವು ಎಷ್ಟು ಜನ ಕೃತಜ್ಞತೆ ಸಲ್ಲಿಸಬೇಕಂತ ಹೇಳಿ ನೋಡೋಣ. ಇಡೀ ಭಾರತ ದೇಶದಲ್ಲಿ ಇರೋದು ಕೂಡ ನಾವು ಆ ಆದೇಶಕ್ಕೆ ಬಹಳ ಗೌರವ ಕೊಡ್ಬೇಕಾಗ್ತದೆ. ರಾಯಚೂರಲ್ಲಿ ಒಬ್ಬ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು ಒಬ್ಬ ಜಡ್ಜ್ ಮೇಲೆ ನಾವು ಉಗ್ರ ಹೋರಾಟ ಮಾಡಿದ್ವಿ, ಬೆಂಗಳೂರೆಲ್ಲ ಹೋರಾಟ ಮಾಡಿದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ ಅದೇ ಹೈಕೋರ್ಟ್ ಇವತ್ತು ಎಲ್ಲಾ ಸಭಾಂಗಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳವಡಿಸ್ಕೊಂಡು ಹೇಳಿದಾರಲ್ಲ, ಅದಕ್ಕೆ ನಾವು ಮುಂದಾಗಿರ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಅಲ್ಲ, ನಾವು ಕುಗ್ಗಿಸೋದಲ್ಲ, ಹಬ್ಬ ಮಾಡೋದಲ್ಲ, ಅವರ ಹಾದಿಯಲ್ಲಿ ನಡಿಬೇಕು, ಅವರ ಅನುಸರಿಸಿದ ನಿಯಮಗಳನ್ನು ಪಾಲನೆ ಮಾಡಬೇಕು, ಕಾನೂನನ್ನು ಎತ್ತಿ ಹಿಡಿಬೇಕು ಕಾನೂನುಗಳನ್ನ. ಆವಾಗ ನಾವು ಮೀಸಲಾತಿ ಕೊಡುತ್ತೆ ಗೌರವ. ನಾವೇಳ ಅದ್ಯಾರೊಬ್ಬ ರಾಜಕೀಯ ವ್ಯಕ್ತಿ ಹೇಳ್ತಾರೆ, ಹಿಂಗ ಅದಾಡ್ತಾನೆ, ಸಂವಿಧಾನ ಉಳಿಸ್ತೀವಿ ಸಂವಿಧಾನ ಉಳಿಸ್ತೀವಿ. ಸಂವಿಧಾನ ಉಳಿಸೋದಿಲ್ಲ ರೀ, ನೀವು ಕೊಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಇದೆಯಲ್ಲ, ಆ ಗೌರವದ ಮುಖಾಂತರ ಬರ್ತದೆ ಸಂವಿಧಾನ ಉಳಿಕೆಗೆ. ಸಂವಿಧಾನ ಉಳಿಗಾಗಿ ನಾವು ನೀವು ಎಲ್ಲರೂ ಸಾಲವಾಗಿ ಇದ್ಕೊಂಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದೇಶಗಳನ್ನು ಪಾಲನೆ ಮಾಡ್ತೀವಲ್ಲ, ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಬರೋದು. ಅವ್ರು ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಆಗ್ಲಿ ಏನೇ ಆಗ್ಲಿ, ಇವತ್ತು ನಾವು ಊಟ ಮಾಡ್ತಾ ಇದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದೀವಿ, ಮೀಸಲಾತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನು ಇವತ್ತು ನ್ಯಾಯಾಲಯ ಬಹಳ ಗೌರವ ಇಟ್ಟು ನಮ್ಗೆ ಒಂದು ಆದೇಶ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಸುಲಭನೆ ಆಗಿರ್ತೀವಿ. ಬಾಬಾ ಸಾಹೇಬ್ ಸರಿ. ಜೈ ಭೀಮ್. ಜೈ ಭೀಮ್.